ಮಹಾಭಾರತ ಅಂದ್ರೆ ಮಕ್ಕಳು ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು? ಮಕ್ಕಳಿರ್ಲಿ ದೊಡ್ಡವರಿರ್ಲಿ, ಅದು ಈ ದೇಶದ ಇತಿಹಾಸ. ಮಹಾಭಾರತ ಹೇಳ್ತಾ ಇದೆಯೋ ಅಲ್ಲಿ ಅದನ್ನ ಹೇಳುವ, ಇಲ್ಲಿ ಇದು ನಡೀತು ಅಂತ ಹೇಳುವ ಕುರುಹುಗಳನ್ನ ನಾವು, ಅವರು ಇತಿಹಾಸದ ಮುಖಾಂತರ ಇನ್ನೇನೋ ಒಂದನ್ನ ಹೇಳೋದಕ್ಕೆ ಹೊರಡ್ತಾ ಇದ್ರು. ಅವರಿಗೆ ಇತಿಹಾಸ ಬದುಕಿಗೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಚಿಕ್ಕವರಿದ್ದಾಗ ಚಂದನ ವಾಹಿನಿಯಲ್ಲಿ ಮಹಾಭಾರತದ ಸೀರಿಯಲ್ ಒಂದು ಬರ್ತಾ ಇತ್ತು. ಅದನ್ನೆಲ್ಲ ನೋಡಿ ನಾವು ಮಹಾಭಾರತದ ತುಣುಕುಗಳನ್ನು ಇನ್ನೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದಾಗಿದೆ. ಆದರೆ ಇಂದಿನ ಮಕ್ಕಳಿಗೆ ಮಹಾಭಾರತದ ಪರಿಚಯವನ್ನು ಯಾರು ಮಾಡಿಕೊಡ್ತಾ ಇದ್ದಾರೆ? ಅವರಿಗೆ ಮೊಬೈಲು, ಗ್ಯಾಜೆಟ್ಟು, ಆ ಕಂಪ್ಯೂಟರ್ ಲೋಕದಲ್ಲೇ ಮುಳುಗಿರುವಾಗ ನಮ್ಮ ಸಂಸ್ಕೃತಿಯಾದ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಮಹಾಭಾರತವನ್ನು ತಿಳಿಸುವ ಅವಶ್ಯಕತೆ ಬಹಳಷ್ಟು ಇದೆ. ಹಾಗಾಗಿ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ ಒಂದು ಹೆಜ್ಜೆ ಮುಂದಿಟ್ಟು ಮಹಾಭಾರತದ ಪರಿಚಯವನ್ನು ನಿಮಗೆಲ್ಲರಿಗೂ ಮಾಡಿಕೊಡ್ತಾ ಇದೆ. ಈ ಮಹಾಭಾರತದ ಪರಿಚಯವನ್ನು ಸರಳವಾಗಿ, ವಿವರಾತ್ಮಕವಾಗಿ ನಮಗೆ ಪರಿಚಯಿಸಲು ನಮ್ಮೊಂದಿಗಿದ್ದಾರೆ ಖ್ಯಾತ ಲೇಖಕರು, ಪ್ರವಚನಕಾರರು ಹಾಗೂ ವಿದ್ವಾಂಸರು ಆದ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಸರ್. ಸರ್, ಇವಾಗ ಮಹಾಭಾರತ ಅನ್ನೋದು ಅಖಂಡ ಬ್ರಹ್ಮಾಂಡ ಇದ್ದ ಹಾಗೆ. ಅದನ್ನ ಒಂದು ಎಳೆಯಲ್ಲಿ ನಾವು ಪರಿಚಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಹಾಗಾಗಿ ನಾವು ಸರಣಿ ರೂಪದಲ್ಲಿ ಮಹಾಭಾರತದ ಪರಿಚಯವನ್ನ ವೀಕ್ಷಕರಿಗೆ ಮಾಡಿಕೊಡೋಣ. ಸರ್, ಮೊದಲನೇದಾಗಿ ಮಹಾಭಾರತ ಅಂದ್ರೆ ಮಕ್ಕಳು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು? ಮಹಾಭಾರತ ಅಂತ ಅಂದ್ರೆ ಮಕ್ಕಳು ಅಂತಲ್ಲ, ಮಕ್ಕಳಿರ್ಲಿ ದೊಡ್ಡವರಿರ್ಲಿ, ಅದು ಈ ದೇಶದ ಇತಿಹಾಸ ಅಂತಲೇ ನೋಡ್ಬೇಕು. ಅದನ್ನ ನೀವು ಹೇಳುವಾಗ ಒಂದು ಒಳ್ಳೆ ಶಬ್ದ ಬಳಸಿದ್ರಿ, ಪರಂಪರೆ ಅಂತ. ನಮ್ಮ ಪರಂಪರೆ ಅದು ಅಂತ. ಮಹಾಭಾರತ ಇತಿಹಾಸವ, ನಡೆದಿದ್ದಲ್ವಾ ಅನ್ನೋದ್ರ ಬಗ್ಗೆ ಬೇಕಷ್ಟು ಚರ್ಚೆ ಇದೆ. ಹೌದು ಅಂತ ಒಂದಿಷ್ಟು, ಅಲ್ಲ ಅಂತ ಒಂದಿಷ್ಟು, ಹಲವು ಲಾಜಿಕ್ಗಳನ್ನು ಕೊಟ್ಕೊಂಡ್ಬಂದಿದ್ದಾರೆ. ವ್ಯಾಸರು ಕಲ್ಪಿಸಿ ಬರೆದ ಕಥೆ ಅದು ಅನ್ನುವ ಮಾತಿದೆ. ಅದು ಜನಪದದಲ್ಲಿ ಇದ್ದ ಕಥೆಗಳು, ಅದನ್ನೆಲ್ಲ ಸೇರಿಸಿ ವ್ಯಾಸರು ಅದಕ್ಕೊಂದು ಕೃತಿಯ ರೂಪ ಕೊಟ್ಟರು ಅಂತ ಹೇಳೋರು ಕೂಡ ಇದ್ದಾರೆ. ಆದರೆ ನಮ್ಮ ಪರಂಪರಾಗತವಾದ ತಿಳುವಳಿಕೆ ಏನು ಅಂತ ಅಂದರೆ, ನಾವು ಮಹಾಭಾರತವನ್ನು ಮೊದಲಿನಿಂದ ಇತಿಹಾಸ ಅಂತಲೇ ನೋಡ್ಕೊಂಡ್ಬಂದಿದ್ದೀವಿ. ಹಿಂದೆ ಕೂಡ ಅದನ್ನು, ಆ ಕೃತಿಯನ್ನು ಕರೆದಿದ್ದು ಇತಿಹಾಸ ಅಂತಲೇ. ಈಗ ನಮ್ಮಲ್ಲಿ ಸಾಹಿತ್ಯ ಕೃತಿಗಳನ್ನು ಬೇರೆ ಬೇರೆ ವಿಭಾಗಿಸಿ ನೋಡ್ತೀವಲ್ಲ, ಕಾವ್ಯಗಳು ಅಂತ ನೋಡ್ತೀವಿ, ಪುರಾಣಗಳು ಅಂತ ನೋಡ್ತೀವಿ. ಹಾಗೆ ನೋಡುವಾಗ ಪುರಾಣಗಳ ಬೇರೆ, ರಾಮಾಯಣವನ್ನು ಕಾವ್ಯ ಅಂತ ಕರೆದ್ರು, ಮಹಾಭಾರತವನ್ನು ಇತಿಹಾಸ ಅಂತಲೇ ಕರೆದಿದ್ದಾರೆ. ಅಂದರೆ ಪುರಾಣಗಳೆಲ್ಲ ಸುಳ್ಳು, ರಾಮಾಯಣ ಸುಳ್ಳು ಅಂತ ಅರ್ಥ ಅಲ್ಲ. ಅದರ ನಿರೂಪಣಾ ಕ್ರಮದಲ್ಲೂ ಕೂಡ ಒಂದು ಇತಿಹಾಸವನ್ನು ಹೇಗೆ ಹೇಳಬೇಕೋ ಆ ತರಹದಲ್ಲಿ ವ್ಯಾಸರೇ ಹೇಳಿದ್ದಾರೆ ಅಂತ. ಹಾಗಾಗಿ ಭಾರತೀಯರ ಪಾರಂಪರಿಕವಾದ ಅರಿವು ಏನು ಅಂತಂದರೆ ಅದು ಮಹಾಭಾರತ ಇತಿಹಾಸ ಅಂತ ಅನ್ನೋದು. ಅದರ ಜೊತೆಗೆ ಅದು ಇತಿಹಾಸ ಅನ್ನೋದಕ್ಕೆ ಕೃತಿಯ ಒಳಗೂ ಮತ್ತು ಕೃತಿಯ ಹೊರಗೂ ಬೇಕಷ್ಟು ಸಾಕ್ಷಿಗಳು ಸಿಗತ್ತೆ ಕೂಡ ಅಂತ. ಅಂದರೆ ಅದು ಒಳಗಡೆ ಏನನ್ನೆಲ್ಲ ಉಲ್ಲೇಖಿಸಿದೆಯೋ, ಊರುಗಳು, ಜಾಗಗಳು, ಅವುಗಳ ಹಾಗೆಯೇ ಇವೆ. ಮತ್ತು ಆ ಜಾಗಗಳಲ್ಲಿ ಅಲ್ಲಿ ಏನು ನಡೀತು ಅಂತ ಮಹಾಭಾರತ ಹೇಳ್ತಾ ಇದೆಯೋ ಅಲ್ಲಿ ಅದನ್ನು ಹೇಳುವ, ಇಲ್ಲಿ ಇದು ನಡೀತು ಅಂತ ಹೇಳುವ ಕುರುಹುಗಳನ್ನು ನಾವು ವ್ಯಾಪಕವಾಗಿ ನೋಡ್ತೇವೆ. ಅದು ಉತ್ತರ ಭಾರತದಲ್ಲಿ ಮಹಾಭಾರತ ನಡೆದಿರೋದ್ರಿಂದ ಉತ್ತರ ಭಾರತಕ್ಕೆ ಹೋದವರಿಗೆ ಗೊತ್ತಿರುತ್ತೆ ಅಲ್ಲಿ ಎಲ್ಲೆಲ್ಲಿ ಇದೆ ಅಂತ. ಈಗ ಕುರುಕ್ಷೇತ್ರ ಅಂದರೆ, ಕುರುಕ್ಷೇತ್ರ ಅನ್ನೋ ಊರೇ ಈಗಿದೆ. ಹಸ್ತಿನಪುರ ಇದೆ. ಕುರುಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯುದ್ಧ ನಡೀತು, ಯಾರ್ಯಾರು ಎಲ್ಲೆಲ್ಲಿ ಸತ್ರು ಅನ್ನೋದನ್ನು ಗುರುತಿಸೋ ಅಂಶಗಳಿವೆ. ಹೀಗೆ ಇವೆಲ್ಲವೂ ಇವೆ. ಕೇವಲ ಊರಿನ ಹೆಸರು ಬಂದಿದ್ದರಿಂದಾಗಿ ಇತಿಹಾಸ ಅಂತ ಅಲ್ಲ. ಯಾಕೆಂದರೆ ಊರಿನ ಹೆಸರು ಇಟ್ಕೊಂಡು ಯಾವ ಕೃತಿಯನ್ನು ಬರಿಬೋದು. ಬೆಂಗಳೂರು ಅಂತ ಈಗ ಒಂದು ಹೊಸ ಕಾದಂಬರಿ ಬರೆದರೆ, ಬೆಂಗಳೂರು ಅನ್ನೋ ಊರನ್ನು ಅದರಲ್ಲಿ ಉಲ್ಲೇಖಿಸಿದರೆ ಕಾದಂಬರಿಯ ಕಥೆ ಇತಿಹಾಸ ಆಗಿರಬೇಕು ಅಂತ ಇಲ್ಲ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಎಲ್ಲಿ ಏನು ಅಂತ ಹೇಳಿದಾರೋ ಅದನ್ನು ಇವತ್ತು ಅಲ್ಲಿ ಹಾಗೆ ತೋರಿಸ್ತಾ ಇದ್ದಾರಲ್ಲ ಮಹಾಭಾರತದ ಒಳಗಡೆಯ ಅಂಶಗಳನ್ನು. ಇದೂ ಸೇರಿದಂತೆ ನಾನು ಸರಳವಾದ ಉದಾಹರಣೆಗಳನ್ನು ಕೊಟ್ಟೆ. ಇನ್ನೂ ಆಳಕ್ಕೆ ಇಳಿದು ಪ್ರಾಕ್ತನ ಸಂಶೋಧಕರು ಮಹಾಭಾರತ ನಡೆದಿತ್ತು ಅನ್ನೋದಕ್ಕೆ ಬೇಕಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಹಾಗಾಗಿ ಮಹಾಭಾರತವನ್ನು ಇತಿಹಾಸ ಅಂತಲೇ ನೋಡಬೇಕು. ಅದರ ಜೊತೆಗೆ ಮಹಾಭಾರತ ಕೇವಲ ಒಂದು ಇತಿಹಾಸ ಕಥನವಾಗಿ ಮುಗುದಿಲ್ಲ. ಅಂದರೆ ಈಗ
ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಅನ್ನೋದಕ್ಕಾಗಿ ಯಾವ ರಾಜರಿದ್ದರು, ಅವನು ಯಾವಾಗ ಪಟ್ಟಕ್ಕೆ ಬಂದ, ಅವನು ಯಾರ ಜೊತೆಗೆ ಯುದ್ಧ ಮಾಡ್ದ, ಅವನ ನಂತರ ಯಾರು ಬಂದರು, ಈ ತರಹದ ಒಂದು ಇತಿಹಾಸವನ್ನು ದಾಖಲಿಸುವ ತಿಳಿದುಕೊಳ್ಳುವ ಒಂದು ಅಭ್ಯಾಸ ಇರುತ್ತೆ. ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿಗಳೆಲ್ಲ ಯಾರು, ಅವರು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೆ ಆಳಿದ್ರು, ಈ ತರಹ ಇತಿಹಾಸ ಅನ್ನೋದು ಒಂದು ಮಾಹಿತಿಗಾಗಿ ಅಷ್ಟೇ. ಆದರೆ ಮಹಾಭಾರತ ಅಷ್ಟೇ ಕೆಲಸ ಮಾಡ್ತಾ ಇಲ್ಲ, ಅದು ಅಷ್ಟನ್ನೇ ಹೇಳುತ್ತಾ ಇಲ್ಲ. ಮತ್ತು ಭಾರತೀಯರು ಆ ತರಹದ ಇತಿಹಾಸ ಹೇಳೋದ್ರಲ್ಲಿ ಅವರಿಗೇನು ಬಹಳ ಆಸಕ್ತಿ ಇದ್ದಂತೆ ಕಾಣಿಸೋದಿಲ್ಲ. ಹಾಗಾಗಿ ಅವರು ಈಗ ನಾವು ಇತಿಹಾಸವನ್ನು ದಾಖಲಿಸ್ತೀವಲ್ಲ, ಅಥವಾ ಇತಿಹಾಸ ಕಾಲ ಅಂತ ಕರೆದು ರಾಜಮನೆತನಗಳ ಇತಿಹಾಸವನ್ನು ಏನು ಬರೆದಿಡ್ತಾ ಇದ್ದೇವಲ್ಲ, ಹಾಗೆ ಅವರು ಆ ಪ್ರಾಚೀನ ಇತಿಹಾಸವನ್ನು ಬರೆದ ಇದು ಕಾಣಿಸೋದಿಲ್ಲ. ಅವರು ಇತಿಹಾಸದ ಮುಖಾಂತರ ಇನ್ನೇನೋ ಒಂದನ್ನು ಹೇಳೋದಕ್ಕೆ ಹೊರಡ್ತಾ ಇದ್ರು. ಅವರಿಗೆ ಇತಿಹಾಸ ಬದುಕಿಗೆ ಪಾಠವಾಗಬೇಕು ಅಂತ ಇತ್ತು. ಹಾಗಾಗಿ ಯಾವ ಇತಿಹಾಸವನ್ನು ಅವರು ಕೃತಿಯಾಗಿಸಿ ಕೊಡ್ತಾ ಇದ್ರು ಅಂದರೆ, ಯಾವುದರಲ್ಲಿ ನಮಗೆ ಬೇಕಾದ ಪಾಠ ಇದೆಯೋ, ಅಂದರೆ ಬದುಕನ್ನು ಕಲಿಯೋದಕ್ಕೆ ಬೇಕಾದಲ್ಲಿ ಏನಿದೆಯೋ ಅದನ್ನು ಕೊಡ್ತಾ ಇದ್ರು. ಈಗ ರಾಮಾಯಣದಲ್ಲಿ ರಾಮನ ಕಥೆಯನ್ನು ಅಲ್ಲಿ ವಿಸ್ತಾರವಾಗಿ ಹೇಳಿದ್ರು. ಈಗ ಇಕ್ಷ್ವಾಕು ವಂಶ ಅಥವಾ ರಘುವಂಶ, ಸೂರ್ಯವಂಶದಲ್ಲಿ ಎಷ್ಟೋ ರಾಜರುಗಳು ಆಗಿ ಹೋಗಿದ್ದಾರೆ. ಅವರ ಎಲ್ಲರ ಚರಿತ್ರೆಯನ್ನು ಹಾಗೆ ಹೇಳಿಲ್ಲ, ಅಲ್ಲಿ ಹೆಸರಿನ ಉಲ್ಲೇಖ ಇರಬಹುದು ಆ ಥರ. ಹಾಗೆಯೇ ಮಹಾಭಾರತದಲ್ಲಿ ಚಂದ್ರವಂಶ ಅನ್ನೋದು ಬಹಳ ವಿಸ್ತಾರವಾದದ್ದು, ಎಲ್ಲ ರಾಜರುಗಳ ಕಥೆಯನ್ನು ಹೇಳ್ತಾ ಇಲ್ಲ. ಈ ಪಾಂಡವರು ಮತ್ತು ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರು ಏನಿದ್ದಾರೆ, ಇವರ ಕಥೆಯನ್ನೇ ಬಹಳ ಮುಖ್ಯವಾಗಿ ಹೇಳಿದ್ಯಾಕೆ ಅಂದರೆ, ಇಲ್ಲಿ ನಮಗೆ ಬೇಕಾದ ಅಂಶಗಳು ತುಂಬ ಇವೆ ಅಂತ. ನಮಗೆ ಅಂದರೆ ಎಷ್ಟು ಕಾಲ ಕಳೆದರೂ ಮನುಷ್ಯನ ಬದುಕಿಗೆ ಬೇಕಾದ ಅಂಶಗಳು ಅದರಲ್ಲಿವೆ ಅಂತ. ಹಾಗಾಗಿ ಅವರು ಅದನ್ನು ಹೆಣೆದಿದ್ದೇ ಒಂದು ಇತಿಹಾಸ, ಅದರ ದಾಖಲೀಕರಣ. ಎರಡನೆಯದ್ದು ಆ ಇತಿಹಾಸದಲ್ಲಿ ವರ್ತಮಾನ ಕಲಿಯುವ ಪಾಠ ಏನು ಅಂತ. ವರ್ತಮಾನ ಅಂದರೆ ಯಾವತ್ತಿನ ವರ್ತಮಾನ ಕೂಡ ಕಲಿಯುವ ಪಾಠ ಏನು ಅಂತ. ಹಾಗಾಗಿ ಅದನ್ನು ವ್ಯಾಸರು ಕೊಡುವಾಗ ಕೇವಲ ಅಷ್ಟೇ ಹೇಳಲಿಲ್ಲ, ಅಲ್ಲಿಯ ಸಂಭಾಷಣೆಗಳನ್ನು ಅವರು ಇಟ್ಟರು. ಆ ಸಂಭಾಷಣೆಗಳಲ್ಲಿ ಎಷ್ಟೋ ತಾತ್ವಿಕ ಅಂಶಗಳು ಬಂದವು, ಸೈದ್ಧಾಂತಿಕ ಅಂಶಗಳು ಬಂದವು. ಈಗ ಭಗವದ್ಗೀತೆ ಎದ್ದು ಬಂತು, ಸನತ್ಸುಜಾತಿಯದಂಥದ್ದು ಬಂತು, ಅಥವಾ ಭೀಷ್ಮರು ಶಾಂತಿ ಪರ್ವದಲ್ಲಿ ಉಪದೇಶ ಮಾಡುವ ರಾಜಧರ್ಮದ ವಿಷಯ ಇರಲಿ, ಸಾಮಾನ್ಯ ಜನರ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಅವರು ಕೊಡುವಂಥದ್ದಿರಲಿ. ಇಂಥದ್ದೆಲ್ಲವನ್ನು ಅಡಕಗೊಳಿಸಿ ಒಂದು ದೃಷ್ಟಿಯಿಂದ ಹೇಳಬೇಕು ಅಂದರೆ ಮನುಷ್ಯನ ಬದುಕಿಗೆ ಬೇಕಾದ ಎಲ್ಲ ಅಂಶಗಳನ್ನು ಒಂದೇ ಕೃತಿಯಲ್ಲಿ ಅಳವಡಿಸಿಕೊಟ್ರು ಅಂತ ಹೇಳಬೇಕು. ಮಹಾಭಾರತವನ್ನು ಆ ದೃಷ್ಟಿಯಿಂದ ಮನುಷ್ಯನ ಬದುಕಿನ ವಿಶ್ವಕೋಶ ಅಂತ ನೋಡಬೇಕು ಅಂತ ಅನ್ನಿಸುತ್ತೆ ನನಗೆ.